some ups and downs in my life. ಕಮೆಂಟ್ ಮಾಡಿ ತಿಳಿಸಿ, ನನಗೂ ಗೊತ್ತಾಗುತ್ತೆ PGCT ಯಾವಾಗ ಅಂತ. ನೋಡಿ ಇಲ್ಲಿ Hey guys, welcome back to my YouTube channel, Yashu Vlogs. Kuma poppy kode, putta kodu, chicham putta. Ikade, kolu, alelu, kolu, ಇದು ನನ್ನ ಬಂಗಾರ. ನಾನು ಯಾರಮ್ಮ? ಇವಾಗ ಟೈಮ್ ಬಂದ್ಬಿಟ್ಟು 12:30. ನೀವು ಎಲ್ಲರೂ ಆಲ್ರೆಡಿ ನನ್ನ ಥಂಬ್ನೇಲಲ್ಲಿ ನೋಡಿರ್ತೀರಾ. ದಿಸ್ ಇಸ್ ಮೈ ಸ್ಟಡಿ ಹಾಲಿಡೇ ಸೀರೀಸ್. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿ ಪಾಪುದ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಅವನ್ನ ಮಲಗಿಸಿ ಟಿಫನ್ ಎಲ್ಲ ಮಾಡಿ ನಾನು ಓದೋಕೆ ಕೂರೋ ಅಷ್ಟರಲ್ಲಿ 12 o'clock ಆಗಿತ್ತು. ದ್ಯಾಟ್ಸ್ ಫೈನ್. ನಾನು 12 o'clockಗೆ ಓದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಐ ವೆಂಟ್ ಟು ಮೈ ಸ್ಟಡಿ ರೂಮ್. ಸೊ ನನ್ನ ಸ್ಟಡಿ ಹಾಲಿಡೇ ಸೀರೀಸ್ ಡೈಲಿ ಮಾಡೋಕ್ಕಾಗುತ್ತೋ ಅಲ್ಲೋ ಗೊತ್ತಿಲ್ಲ, ಬಿಕಾಸ್ ಕೆಲವೊಂದು ಕೆಲಸಗಳಿದೆ. ಇವತ್ತು ನಾನು ಫ್ರೀ ಆಗಿದ್ದೀನಿ ಅಂಡ್ ಇವತ್ತು ನಮ್ದು ಥರ್ಸ್ಡೇ ಆಗಿರೋದ್ರಿಂದ ನಮ್ಗೆ ವಾರ, ಹಂಗಾಗಿ ಎಲ್ಲಾ ಕೆಲಸ ಮುಗಿಸಿ ಪಾಪುನ ಮಲಗಿಸಿ ಎಲ್ಲ ಬರೋ ಅಷ್ಟರಲ್ಲಿ ನನಗೆ 12 o'clock ಆಯ್ತು. ಆಲ್ರೆಡಿ ಇವಾಗ ಆಲ್ಮೋಸ್ಟ್ 12 ಆಗಿದೆ. ಇವಾಗ ನಾನು ಬಂದಿದ್ದೀನಿ ಓದಕ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು. ಬೆಳಗ್ಗೆನ ಏನೂ ಓದಿಲ್ಲ. ದಿಸ್ ಇಸ್ ದ ಫಸ್ಟ್ ಡೇ ಆಫ್ ಅವರ್ ಸ್ಟಡಿ ಹಾಲಿಡೇ. ಈ ಫಸ್ಟ್ ಡೇ ಅಲ್ಲಿ ನಾನು ಹೆಂಗೆಲ್ಲ ಪ್ಲಾನ್ ಮಾಡ್ಕೊಂಡು ಹೆಂಗೆಲ್ಲ ಓದ್ತೀನಿ, ಏನೆಲ್ಲ ಓದ್ತೀನಿ ಅನ್ನೋದನ್ನ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಸ್ಟಡಿ ಹಾಲಿಡೇ ಸೀರೀಸ್ ನ. ಇದು ಫಸ್ಟ್ ಡೇ ಆಫ್ ಸ್ಟಡಿ ಹಾಲಿಡೇ ಸೀರೀಸ್. ನಾನ್ ಇವತ್ತು ಅಂದ್ರೆ ನಾವು ಲಾಸ್ಟ್ 3 days ಇಂದ ನಾನು ಕಾಲೇಜ್ ಹೋಗ್ತಾ ಇದ್ದೆ. ಕಾಲೇಜ್ಗೆ ಹೋಗಿ ಸ್ಟ್ಯಾಟ್ಸ್ ಮತ್ತೆ ಅಕೌಂಟ್ಸ್ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀನಿ. ಬಟ್ ಅದ್ರ ಸ್ಟ್ಯಾಟ್ಸ್ ಅಲ್ಲಿ ತುಂಬಾ ಪ್ರಿಪೇರ್ ಆಗಿಲ್ಲ. ತುಂಬಾ ಎಷ್ಟೊಂದಿದೆ ಇನ್ನು ಕವರ್ ಮಾಡಕ್ಕೆ. ಅದೆಲ್ಲ ಪ್ರಿಪೇರ್ ಮಾಡಿ ಅದೆಲ್ಲ ಕಂಪ್ಲೀಟ್ ಮಾಡಿ ಸ್ಟ್ಯಾಟ್ಸ್ ಅಕೌಂಟ್ಸ್ ಎರಡು ಪ್ರಾಕ್ಟಿಕಲ್ ಏನಿರುತ್ತೆ ಅದೆಲ್ಲಾನು ಒಂದ್ಸಲ ಬ್ರಷ್ ಅಪ್ ಮಾಡ್ಬಿಟ್ಟು ಸಂಜೆ ಮಾಡೆಲ್ ಪೇಪರ್ ಸಿಕ್ಕಿದೆ 2 ವರ್ಷದ್ದು. ಸೊ ನಮ್ ಲೈಬ್ರರಿಯಲ್ಲಿ ಕೇಳಿದ್ವಿ. ಆಟೋನಮಸ್ ಅಲ್ವಾ, ನಮಗೆ ಯೂನಿವರ್ಸಿಟಿ ಮತ್ತೆ VTUದು ಮಾಡೆಲ್ ಪೇಪರ್ಸ್ ಎಲ್ಲ ಏನು ಯೂಸ್ ಆಗಲ್ಲ. ಬಿಕಾಸ್ ಅವ್ರಿಗಿರೋ ಸಿಲೆಬಸ್ ಗಳು ಕೆಲವೊಂದು ನಮಗೆ ಇನ್ಕ್ಲೂಡ್ ಮಾಡಿಲ್ಲ. ನಮಗೆ ಹೊಸ ಸಿಲೆಬಸ್ ಹಾಕಿರೋದು ಅವ್ರಿಗೆ ಇನ್ಕ್ಲೂಡ್ ಆಗಿರಲ್ಲ. ಹಂಗಾಗಿ ನಮ್ಗೆ ಕಾಲೇಜ್ದೇ ಮಾಡೆಲ್ ಪೇಪರ್ಸ್ ಬೇಕು. ಸೊ ನಾವು ಲೈಬ್ರರಿಯಲ್ಲಿ ಕೇಳಿದ್ದಕ್ಕೆ ಅವರೇ ಕೊಟ್ಟಿದ್ದಾರೆ. ಕ್ವೆಶನ್ ಪೇಪರ್ಸ್ ನ ಸಾಲ್ವ್ ಮಾಡಬೇಕು ಅನ್ಕೊಂಡಿದೀನಿ. ಸಂಜೆ ಕ್ವೆಶನ್ ಪೇಪರ್ ಸಾಲ್ವ್ ಮಾಡ್ತೀನಿ. ಅಷ್ಟೊಳಗಡೆ 2 ಸಬ್ಜೆಕ್ಟ್ ಮುಗಿಸ್ಕೊಬೇಕು. ಅದು ಬಿಟ್ರೆ ಥಿಯರಿ ಬಂದ್ಬಿಟ್ಟು ಎಕ್ಸಾಮ್ ನಾಳೆ ಅಂದ್ರೆ ಎಕ್ಸಾಮ್ಸ್ ನಮ್ಗೆ 20th ಇಂದ ಸ್ಟಾರ್ಟ್ ಆಗುತ್ತೆ. ಒಂದಿನ ಎಕ್ಸಾಮ್ ಇದ್ರೆ ಒಂದಿನ ಗ್ಯಾಪ್, ಆಮೇಲೆ ಎಕ್ಸಾಮ್. ಹಂಗೆ ಎಲ್ಲಾ ಎಕ್ಸಾಮಿಗೂ ಒಂದೊಂದ್ ದಿನ ರಜಾ ಇದೆ. ಸೊ ಅವಾಗೇನೆ ಓದ್ಕೊಂಡ್ರೆ ಆಯ್ತು ಥಿಯರಿ. ಇವಾಗಲಿಂದ ಓದಿದ್ರು ನನ್ಗೇನ್ ಅಷ್ಟು ಪರ್ಫೆಕ್ಟ್ ಆಗಿ ನೆನಪಿರಲ್ಲ. ಬಟ್ ಪ್ರಾಕ್ಟಿಕಲ್ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ಇವತ್ತು ಸ್ಟ್ಯಾಟ್ಸ್ ಮತ್ತೆ ಅಕೌಂಟ್ಸ್ ನ ತಗೊಂಡಿದೀನಿ. ಅಂದ್ರೆ ನಾನು ಎಲ್ಲಾ ಹಿಂಗೆ ನೋಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಇವತ್ತು ಏನೇನ್ ಮುಗಿಸ್ಬೇಕು ಆತರ ಎಲ್ಲ. ಸೊ ಇವತ್ತಿಂದೆಲ್ಲ ಮುಗಿದ್ಮೇಲೆ ನಾಳೆದು ಟೈಮ್ ಟೇಬಲ್ ರೆಡಿ ಮಾಡ್ಕೊಂತೀನಿ. ನಾನು ಎಲ್ಲಾನು ಒಂದೇ ಸಲ ಟೈಮ್ ಟೇಬಲ್ ಮಾಡಲ್ಲ. ಬಿಕಾಸ್ ಇವಾಗ 2 ಸಬ್ಜೆಕ್ಟ್ ಮುಗಿದ್ರೆ ನಮಗೆ 7 ಸಬ್ಜೆಕ್ಟ್ಸ್ ಇದೆ ಫಸ್ಟ್ ಸೆಮ್ಮಿಗೆ. ಸೊ ಇವಾಗ 2 ಸಬ್ಜೆಕ್ಟ್ ಮುಗಿಸ್ಕೊಂಡ್ರೆ ಇನ್ನು 1 ವೀಕ್ ಇದೆ ಎಕ್ಸಾಮಿಗೆ. ಎಕ್ಸಾಕ್ಟ್ ಆಗಿ ನಿನ್ನೆಗೆ 1 ವೀಕ್, ಇವತ್ತಿಗೆ ಇನ್ 6 days ಇದೆ ಆಕ್ಚುಲಿ. ದಿನ ಒಂದೊಂದ್ ಚಾಪ್ಟರ್ ಅಂದ್ರೂ ಥಿಯರಿ ಎಲ್ಲ ನನ್ಗೇನ್ ಥಿಯರಿ ಅಷ್ಟೊಂದು ಟೈಮ್ ತಗೊಳುತ್ತೆ ಅಂತ ಅನ್ಸಲ್ಲ. ಬಟ್ ಆದ್ರೆ ಪ್ರಾಕ್ಟಿಕಲ್ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಜಾಸ್ತಿ ಮಾಡ್ಬೇಕಲ್ವಾ, ಸೊ ಜಾಸ್ತಿ ಟೈಮ್ ತಗೊಳುತ್ತೆ. ಅದಕ್ಕೆ ಇವತ್ತು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಮುಗಿಸ್ಬಿಟ್ರೆ ಒಂದ್ ದೊಡ್ಡ ತಲೆನೋವು ಕಮ್ಮಿ ಆಗುತ್ತೆ ಅಂತ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ತಗೊಂಡಿದೀನಿ. ಅಂಡ್ ನನ್ ಲಾಸ್ಟ್ ವ್ಲಾಗ್ ಅಲ್ಲಿ PGCT ಬಗ್ಗೆ ಕಮೆಂಟ್ಸ್ ಹಾಕಿ ನಾನು ಮಾತಾಡ್ತೀನಿ, PGCT ಮತ್ತೆ MBA ಬಗ್ಗೆ ಅಂತ ಹೇಳಿದ್ದೆ. ತುಂಬಾ ಜನ ಕಮೆಂಟ್ ಹಾಕಿದೀರಾ. ಅಂಡ್ ಅದ್ರ ಜೊತೆ ನಾನು ಮುಂಚೆ ನಾನು ಮಾಡಿರೋ ವಿಡಿಯೋಸ್ ಅಲ್ಲಿ ಇರುವಂತ ಕಮೆಂಟ್ಸ್ ಎಲ್ಲಾನು ನೋಟ್ ಮಾಡಿ ಇಟ್ಕೊಂಡಿದೀನಿ. ಎಲ್ಲದಕ್ಕೂ ಒಂದ್ಸಲ ಆನ್ಸರ್ ಮಾಡ್ತೀನಿ ಆದಷ್ಟು ಬೇಗ. ಬಟ್ ಆದ್ರೆ ಈಗ ಎಕ್ಸಾಮ್ಸ್ ಇರೋದ್ರಿಂದ ನಂಗೆ ಅಷ್ಟು ಟೈಮ್ ಸಿಗೋಲ್ಲ. ಅಂಡ್ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ PGCTಗೆ 27th ಇಂದ ಅನ್ನೋದು ನಂಗೆ ಗೊತ್ತು. ಬಟ್ ಯಾವತ್ತಿಂದ ಎಕ್ಸಾಮ್ಸ್ ಅನ್ನೋದು ಐಡಿಯಾ ನನಗಿಲ್ಲ. ಪ್ಲೀಸ್ ಯಾರಿಗಾದ್ರೂ ಎಕ್ಸಾಮ್ಸ್ ಡೇಟ್ ಅನೌನ್ಸ್ ಆಗಿದ್ರೆ PGCTದು ನಂಗೆ
ಕಮೆಂಟ್ ಮಾಡಿ ತಿಳಿಸಿ, ನನಗೂ ಗೊತ್ತಾಗುತ್ತೆ PGCET ಯಾವಾಗ ಅಂತ. PGCET ಯಾವಾಗ ಅನ್ನೋದು ನನಗೂ ಗೊತ್ತಾಗುತ್ತೆ. ಅಂಡ್ ನನಗೆ PGCET ಬಗ್ಗೆ ಕೆಲವೊಂದು ವಿಷಯಗಳು ಗೊತ್ತು, ಯಾವ ತರ ಕ್ವೆಶನ್ಸ್ ಕೇಳ್ತಾರೆ. ಬಿಕಾಸ್ ನಾನ್ PGCET ಟೈಮಲ್ಲಿ 10 ಮಾಡೆಲ್ ಪೇಪರ್ಸ್ ನ ಸಾಲ್ವ್ ಮಾಡಿದ್ದೆ ಅಂಡ್ ತುಂಬಾ ಪ್ರಿಪೇರ್ ಆಗಿದೆ. ನಾನು ಅದೆಲ್ಲ ಮಾತಾಡ್ತೀನಿ. PGCET ಬಗ್ಗೆ ನಂಗೆ ಒಂದಷ್ಟು ಐಡಿಯಾಸ್ ಇದೆ, ಯಾವ ತರ ಕ್ವೆಶನ್ಸ್ ಕೇಳ್ಬೋದು ಏನು ಅಂತ, ಎಲ್ಲಿ ಜಾಸ್ತಿ ಸ್ಕೋರ್ ಮಾಡ್ಬೋದು, ಹೆಂಗೆ PGCET ಅಲ್ಲಿ ಒಳ್ಳೆ ರ್ಯಾಂಕಿಂಗ್ ತಗೊಳ್ಳೋದು ಅನ್ನೋದ್ರ ಒಂದಷ್ಟು ಐಡಿಯಾಗಳಿದೆ. ಸೊ ಅದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಅದಕ್ಕೆ PGCET ಯಾವಾಗ ಅನ್ನೋದನ್ನ ನನ್ಗೆ ಪ್ಲೀಸ್ ತಿಳಿಸಿ. ಅದಾದ್ಮೇಲೆ ಫಸ್ಟ್ PGCET ಮುಗಿಸ್ಕೊಳ್ಳಿ, ಅದಾದ್ಮೇಲೆ MBA ಕಾಲೇಜಸ್ ಬಗ್ಗೆನೂ ಕೂಡ ನಾನು ಹೇಳ್ತೀನಿ. ಬಿಕಾಸ್ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಕಡೆ ಸ್ಪ್ರೆಡ್ ಔಟ್ ಆಗಿದ್ದಾರೆ ಅಲ್ವಾ MBAಗೆ, ಅವ್ರ ಕಾಲೇಜಸ್ ಬಗ್ಗೆ ಎಲ್ಲ ನಾನು ಹೇಳ್ತೀನಿ, ಯಾವ ಕಾಲೇಜ್ ಬೆಸ್ಟ್ ಅನ್ನೋದು, ನನಗೆ ಯಾವ ಕಾಲೇಜ್ ಬಗ್ಗೆ ಏನು ಒಪಿನಿಯನ್ ಇದೆ ಅನ್ನೋದು ಹೇಳ್ತೀನಿ. ಮೊದಲು PGCET ಬಗ್ಗೆ ಹೇಳ್ಬೇಕಲ್ವಾ, PGCET ಬಗ್ಗೆ ಮಾತಾಡೋಣ. ಸೊ ಇದೆಲ್ಲ ವಿಡಿಯೋಸ್ ಮಾಡ್ಬೇಕಂತ ಇದ್ದೀನಿ. ಮಾಡೋಣ. ಸಾಕು, ಇವಾಗ ತುಂಬಾ ಮಾತಾಡ್ತಾ ಕೂತ್ರೆ ನಾನು ಓದೋದಕ್ಕಾಗಲ್ಲ. ನೋಡಿ, ನಮ್ಮ ಹಾಲ್ ಟಿಕೆಟ್ ಈ ಥರ ಇರುತ್ತೆ. ನೆನ್ನೆ ಇಸ್ಕೊಂಡು ಬಂದೆ ಹಾಲ್ ಟಿಕೆಟು, ಮತ್ತೆ ಇನ್ನೊಂದ್ಸಲ ಯಾರು ಬರ್ತಾರೆ ಅಂತ. ಸೊ ಇಲ್ಲಿ ನೋಡಿದ್ರೆ ಎಲ್ಲ ಸಬ್ಜೆಕ್ಟ್ಸಿಗೂ ಒಂದೊಂದಿನ ಹಾಲಿಡೇ ಇದೆ. ಬಟ್ ಆದರೆ ಅಕೌಂಟ್ಸು ಮತ್ತು DADM, ದಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್, ಇದು ಎರಡಕ್ಕೆ ಮಾತ್ರ ನಮಗೆ 2 days ಹಾಲಿಡೇಸ್ ಸಿಗುತ್ತೆ. ಅದಕ್ಕೆ ಇದನ್ನೇ ಫಸ್ಟ್ ಡೇ ಮುಗಿಸ್ಬಿಡ್ತಾ ಇದ್ದೀನಿ. ಬಿಕಾಸ್ 2 days ಹಾಲಿಡೇಸ್ ಸಿಗುತ್ತೆ, ರಿವೈಸ್ ಮಾಡೋಕ್ಕೂ ತುಂಬ ಟೈಮ್ ಇರುತ್ತೆ. ಬೇರೆದೆಲ್ಲ ಆಮೇಲೆ ಓದ್ಕೊಳ್ಳೋಣ, ಬಿಕಾಸ್ ನೆನಪಿರ್ಬೇಕಲ್ವಾ ನನಗೆ, ಅದಕ್ಕೋಸ್ಕರ ಇದೆರಡು ಇವತ್ತು ಮುಗಿಸ್ಬಿಟ್ರೆ ಇನ್ನು 2 days ಹಾಲಿಡೇಸ್ ಇರುತ್ತೆ, ಹೆಂಗೋ ಅವಾಗ ಮಾಡ್ಕೊಳ್ಳೋದ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ DADM ಸ್ಟಾರ್ಟ್ ಮಾಡೋಣ. ಬೇಜಾರ್ ಏನ್ ಗೊತ್ತಾ ಗೈಸ್, ಐ ಪ್ಲಾನ್ ಫಾರ್ ಲಾಟ್. ಇವತ್ತು ತುಂಬಾ ಮುಗಿಸ್ಬೇಕು 2 ಸಬ್ಜೆಕ್ಟ್ಸ್ ಅಂತ ಅನ್ಕೊಂಡಿದ್ದೆ. ಬಟ್ ಆದ್ರೆ ಐ ಡಿಂಟ್ ಅಚೀವ್ ದಟ್. ತುಂಬಾ ಏನು ನಾನು ಪ್ರಿಪೇರ್ ಆಗಲಿಲ್ಲ, ಸ್ವಲ್ಪ ಲೈಟಾಗಿ ಪ್ರಿಪೇರ್ ಆಗಿದ್ದೀನಿ. ಇಟ್ಸ್ ಓಕೆ. ಬಟ್ 2 ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತೀನಿ 2 years ಈಗ ಕೂತ್ಕೊಂಡು. ಆ್ಯಂಡ್ 2 days ಹಾಲಿಡೇಸ್ ಇದೆ ಅಲ್ವಾ, ಆವಾಗ ಫುಲ್ ಡೀಟೇಲಾಗಿ ಪ್ರಿಪೇರ್ ಆದರೆ ಆಗುತ್ತೆ. ದಟ್ಸ್ ಎನಫ್ ಅಂದ್ಬಿಟ್ಟು ನಾನು ಬೆಳಗ್ಗೆಯಿಂದ ಸ್ವಲ್ಪ ಮಲ್ಕೊಂಡೆಲ್ಲ ಇದ್ದೆ. ಸೊ ತುಂಬ ಜಾಸ್ತಿ ಓದೋಕ್ಕಾಗಲಿಲ್ಲ. ಇಟ್ಸ್ ಫೈನ್. ನಾಳೆಗೆ ನಾನು ಮಾರ್ಕೆಟಿಂಗ್ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ಅದು ನಾಳೆ ಮಾತಾಡ್ತೀನಿ. ಇವಾಗ ಸದ್ಯಕ್ಕೆ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಬೇಕು. ಯಾ, ದಿಸ್ ಇಸ್ ದ ಮಾಡೆಲ್ ಪೇಪರ್. ಎಲ್ಲ ಸಬ್ಜೆಕ್ಟ್ಸು ಇದೆ ಇಲ್ಲಿ. ಇದು 1 ವರ್ಷದ್ದು, ಇದು ಇನ್ನೊಂದು ವರ್ಷದ್ದು, ಎರಡರಲ್ಲೂ ಎಲ್ಲ ಸಬ್ಜೆಕ್ಟ್ಸು ಕೂಡ ಇದೆ. ನನಗೆ ಫೋನಲ್ಲಿ ನೋಡ್ಕೊಂಡೆಲ್ಲ ಓದೋಕ್ಕೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಎಲ್ಲದನ್ನು ಜೆರಾಕ್ಸ್ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಅಕೌಂಟ್ಸ್ ಮತ್ತು ಸ್ಟ್ಯಾಟ್ಸನ್ನು ಮಾಡಬೇಕು. ದಿಸ್ ಇಸ್ ಫಾರ್ ಟುಡೇ. ಯಾ, ಲೆಟ್ಸ್ ಡೂ ದಿಸ್. ಓಕೆ. ಐ ಥಾಟ್ ಆಫ್ ಸಾಲ್ವಿಂಗ್ ಕ್ವೆಶನ್ ಪೇಪರ್ಸ್ ಇನ್ ದ ಈವ್ನಿಂಗ್. ಬಟ್ ಆದರೆ ಒಂದು ಮದುವೆ ಇತ್ತು, ನಾನು ಆ ಮದುವೆ ಇದೆ ಅನ್ನೋದನ್ನೇ ಮರ್ತುಬಿಟ್ಟು ತುಂಬ ಏನೇನೋ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಆ್ಯಕ್ಚುಲಿ ನನಗೆ ಇವತ್ತು ಏನೂ ವರ್ಕ್ ಆಗಲಿಲ್ಲ. ನಾನು ಏನು ಓದಬೇಕು ಅಂದ್ಕೊಂಡಿದ್ದೆ ಅದು ಆಗಲಿಲ್ಲ. ಆ್ಯಂಡ್ ಐ ಥಾಟ್ ಆಫ್ ಸಾಲ್ವಿಂಗ್ ಕ್ವೆಶನ್ ಪೇಪರ್ಸ್, ಅದು ಕೂಡ ಆಗಲಿಲ್ಲ. ಐ ಫೆಲ್ಟ್ ಸ್ಯಾಡ್, ಬಟ್ I really enjoyed in the marriage. Hello guys, welcome back to the channel. Yeshu Vlogs and Rushika Vlogs.
ಅಷ್ಟೇನಾ ಅಷ್ಟೇನಾ? ಊಟ ಮಾಡ್ದ? ಏನು ಊಟ? ನಾವು ಊಟ ಮಾಡಿಲ್ಲ ಕಡೆ ಇನ್ನು. ಬೆಳಗ್ಗೆ ತಿಂದು ಇವಾಗ ಹೇಳ್ತಾ ಇದೀಯ ರಾತ್ರಿಲಿ? ಬಾಯ್ ಮಾಡು. Hey guys, this is day 2 and I want to show you something. Yeah, come, let's go. ಲಾಸ್ಟ್ ವ್ಲಾಗ್ನಲ್ಲಿ ನಾನು ಈ ಬರ್ಡ್ಸ್ನ ತೋರಿಸಿದ್ದೆ. ಅಮ್ಮ ಮತ್ತು ಪಾಪು ಮಾತಾಡ್ತಾ ಇದ್ದಾರೆ. ದಟ್ಸ್ ದ ಡಿಸ್ಟರ್ಬೆನ್ಸ್ ಹಿಯರ್. ಇದು ಇವತ್ತು ಆಡ್ತಾ ಇದೆ. ಐ ವಿಲ್ ಟ್ರೈ ಟು ಶೋ ಯು ಗೈಸ್ ದಿಸ್ ಟುಡೇ. ನೋಡಿ ಫುಲ್ ದೊಡ್ಡದಾಗಿದೆ. ಲಾಸ್ಟ್ ವ್ಲಾಗಲ್ಲಿ ಚೆಕ್ ಮಾಡಿ ಎಷ್ಟು ಚಿಕ್ಕದಾಗಿತ್ತು, ಈಗ ಫುಲ್ ದೊಡ್ಡದಾಗಿದೆ. ಎಲ್ಲ 6 ಕೂಡ ಇವತ್ತೇ ಆಡ್ತಾ ಇದೆ. ಐ ಆಮ್ ಗೋಯಿಂಗ್ ಟು ಶೋ ಯು ಗೈಸ್. ಏನೋ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ ಶುಂಠಿ, ಇವಾಗ ತಾನೇ ಕಿತ್ತು ಇಟ್ಟಿರೋ ಅಂತ ಶುಂಠಿ ಆ್ಯಂಡ್ ಕರಿಬೇವಿನ ಗಿಡ ಅಷ್ಟೇ. ಯಾವ್ದಾದ್ರು ಅವತಾರ ಟಮಟೆ ಬಡಿಯೋದು? ಅವನೊಂದು ಕಮ್ಮಿ ಇದ್ದಾನ. ಆಟ ಆಡೋಣ. This is finally, what else can be beautiful than this? Seriously, I'm just loving this. ತುಂಬಾ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಇದೆ ನನಗೆ. ಎಕ್ಸಾಗರೇಟ್ ಆಗ್ತಾ ಇದ್ದೀನಿ. ಎಷ್ಟು ಚೆಂದ ಕಾಣ್ತಾ ಇದೆ. ಇಷ್ಟೊಂದು ಫ್ಲವರ್ಸ್ ಒಟ್ಟಿಗೆ ಹರಡಿರೋದು. ವಾವ್, just wow. So yeah, as I said, this is second day and the thing is I lost interest to do this study holiday vlog. Second day ge nandu interest ಹೊರಟೋಯ್ತು. ನಿಜ ಹೇಳಬೇಕಂದ್ರೆ I started with a full enthusiasm nenne, but adre I am feeling there is some ups and downs in my life. Batching appa ಇದೊಂದು ಮಾಡ್ತಾನೆ ಯಾವಾಗ್ಲೂ ಇರೋ ಮಗ್ನೆ. ಇಲ್ಲಿ ನೋಡು, ಇಲ್ಲಿ yeah, but I'm feeling like I should take some gap. I should take some break. So ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಈ ಸೆಕೆಂಡ್ ಡೇಗೆನೆ. ಸೊ ನಂದು ಎಕ್ಸಾಮ್ ಅಂದ್ಬಿಟ್ಟು 20th ಇಂದ 4th ವರೆಗೂ ಇರುತ್ತೆ. ಈ ವ್ಲಾಗ್ನ ನಾನು ಪ್ರಾಬ್ಲಮ್ 20th ಅಪ್ಲೋಡ್ ಮಾಡ್ತೀನಿ. ಒಂದೇ ಒಂದು ನಿಮಿಷ ಇರ್ ಮಗ್ನೆ. ಇರು ಈ ವ್ಲಾಗ್ ಅನ್ನ ನಾನು ಬೇಕು ಅಂತ ನಾನು ವಾಯ್ಸ್ ಜೋರ್ ಮಾಡ್ರೆ ಅವನು ಜೋರ್ ಮಾಡ್ತಾನೆ ಬಡಿಯೋದು. ಈ ವ್ಲಾಗ್ ಅನ್ನ ನಾನು 20th ಅಪ್ಲೋಡ್ ಮಾಡ್ತೀನಿ ಅನ್ಸುತ್ತೆ, ಐ ಗೆಸ್. ಸೊ ಅಲ್ಲಿಂದ 2 weeks ನನ್ನ ಎಕ್ಸಾಮ್ ಮುಗಿಯೋ ತನಕ ನಾನು ಏನು ವ್ಲಾಗ್ಸ್ ಮಾಡಲ್ಲ. ಐ ಟ್ರೈ ಟು ಡೂ ಶಾರ್ಟ್ಸ್. Probably I try to do shorts.
ಲೆಟ್ಸ್ ಸಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್, ಕೀಪ್ ವೇಟಿಂಗ್. ಐ ವಿಲ್ ಬಿ ಬ್ಯಾಕ್. ಸೊ ಬಾಯ್ ಬಾಯ್ ಮಾಡು. ಬಾಯ್ ಬಾಯ್ ಕೈಯಲ್ಲಿ ಮಾಡು. ಬಾಯ್ ಮಾಡು. ಬಾಯ್ ಫ್ರಮ್ ಮೈ ಸೈಡ್ ಟು. ಹೇಳು ಫ್ರಮ್ ಮೈ ಸೈಡ್ ಟು.